ತುಂಬ ಅದನ್ನು ನಮಗೆಲ್ಲ ಕರೆದು ಒಂದು ಸೂಚನೆಯನ್ನು ಕೊಡ್ತಾರೆ. ಇನ್ನು ಮುಂದೆ ದೇಶದಲ್ಲಿರ್ತಕ್ಕಂಥ ಎಲ್ಲ ROB RUBಗಳು ಲೆವೆಲ್ ಕ್ರಾಸಿಂಗು, ಮೇಲು ಸೇತುವೆ, ಕೆಳ ಸೇತುವೆಗಳು ಎಲ್ಲೆಲ್ಲಿದೆ ಆದ್ಯತೆ ಮೇರೆಗೆ ಮಾಡಬೇಕು ಅಂತ ಸೂಚನೆ ಕೊಟ್ಟು ಇಡೀ ದೇಶದಲ್ಲಿ ಒಂದು ಕ್ರಾಂತಿಯನ್ನು ನೀಡ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಹಣವನ್ನು ಭಾರತ ಸರ್ಕಾರನೇ ಪೂರ್ತಿ ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿ ಆ ಕೆಲಸಗಳು ಇವತ್ತು ಪ್ರಾರಂಭ ಆಗಿದೆ. ನಮ್ಮಲ್ಲೂ ಕೂಡ ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದೇವೆ. ನಿನ್ನೆ ನಾನು ಬರಬೇಕಾದ್ರೆ ಹೈದರಾಬಾದ್ನಿಂದ ಸುಮಾರು 28 LCಗಳು ಗೇಟ್ಗಳಿದ್ದು ನಾನು ಎಲ್ಲ ಕಡೆಯಲ್ಲೂ ಸ್ವಲ್ಪ ಸ್ಲೋ ಮಾಡಿಸಿ ಇದೇನು ಅಂತ ಹೇಳಿ ಎಲ್ಲಿ ROB ಮಾಡ್ಬೋದು, ಎಲ್ಲಿ RUB ಮಾಡ್ಬೋದು ಎಲ್ಲಕ್ಕೂ ಕೂಡ ಚಾಲನೆ ಕೊಟ್ಟು ನಿನ್ನೆ ದಿವಸವೇ ಇನ್ನು 2 ರಿಂದ 2.5 ವರ್ಷದಲ್ಲಿ ಹೈದರಾಬಾದಿಂದ ಬೀದರ್ ಬರ್ತಕ್ಕಂಥ ಯಾವುದೇ ಒಂದು ಗೇಟ್ಗಳಲ್ಲೂ ಕೂಡ ಗೇಟ್ ಹಾಕಬಾರ್ದು, ಜನಗಳು ತೊಂದರೆ ಆಗಬಾರ್ದು, ಅದನ್ನು ಮಾಡ್ತಕ್ಕಂಥ ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಸುಮಾರು ರಾಜ್ಯದಲ್ಲಿ 61 ಅಮೃತ್ ಭಾರತ್ ಸ್ಟೇಷನ್ನು ಈಗಾಗಲೇ ಪ್ರಾರಂಭವಾಗಿ ಕೆಲಸ ನಡೀತಾ ಇದೆ. ಮೊನ್ನೆ ರಾಷ್ಟ್ರದ ಪ್ರಧಾನಮಂತ್ರಿಗಳು 103 ಅಮೃತ್ ಭಾರತ್ ಸ್ಟೇಷನ್ನಲ್ಲಿ ಕರ್ನಾಟಕ ಕೂಡ 5 ಸೇರಿತ್ತು. ಅದಲ್ಲದೆ 25-26 ಸುಮಾರು 25-30ಕ್ಕೂ ಮೇಲ್ಪಟ್ಟು ನಾನು ಇನ್ನೂ ಕೂಡ ಇನ್ಕ್ಲೂಡ್ ಮಾಡ್ತಕ್ಕಂಥದ್ದು ಈಗಾಗಲೇ ಆಗಿದೆ. ಅದು ಕೂಡ ಆದೇಶವನ್ನು ಮಾಡ್ತಾ ಇದ್ದೀವಿ. ನಮ್ಮ ಆಶಯ ಇಷ್ಟೇ, ತಾಲೂಕಿನಲ್ಲಿ ಇಳಿದ್ರೆ ರೈಲ್ವೆ ಸ್ಟೇಷನ್ ಅಲ್ಲ, ಇದು ಒಂದು ರೀತಿ ತುಂಬ ವ್ಯವಸ್ಥಿತವಾಗಿ ಏರ್ಪೋರ್ಟ್ ಇದ್ದಂಗೆ ನಡೀತಾ ಇದೆ. ಎಲ್ಲೆಲ್ಲಿ ಬೇಕು ಸವಲತ್ತುಗಳೆಲ್ಲ ಕೊಡ್ತಾ ಇದ್ದೀವಿ. ಜಿಲ್ಲಾ ಕೇಂದ್ರಗಳಲ್ಲಂತೂ ನಾವು ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಗೊತ್ತಿದೆ. ಅದನ್ನು ಮಾಡ್ತಾ ಇದ್ದೀವಿ. ನಮ್ಮ ಬಡ್ಜೆಟ್ಟು 2,65,000 ಕೋಟಿ, 2,65,00,000 ಕೋಟಿಗಳು ನಮ್ಮ ಬಡ್ಜೆಟ್ಟು. ಕರ್ನಾಟಕಕ್ಕೆ ಹಿಂದೆ ಕೊಡ್ತಾ ಇದ್ದು UPA ಗೌರ್ಮೆಂಟ್ನಲ್ಲಿ 800-850. ಇವತ್ತು ನಮ್ಮದೇ ಆದಂಥ ನಮ್ಮ ನಾಯಕರಾಗಿದ್ದಂಥ ನಮ್ಮ ರಾಜ್ಯದವರಾದ ಸನ್ಮಾನ್ಯ ಖರ್ಗೆ ಸಾಹೇಬ್ರಿದ್ದಾಗೂ ಕೂಡ 800 ಕೋಟಿ ಮೇಲೆ ಜಾಸ್ತಿ ಮಾಡಿದ್ದೀವಿ. ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ಬಡ್ಜೆಟನ್ನು ಮಾಮೂಲಿ ಬಡ್ಜೆಟ್ಗೆ ಮರ್ಜ್ ಮಾಡಿದ್ಮೇಲೆ ನಮಗೆ ಕನಿಷ್ಠ 7,564 ಕೋಟಿಗೂ ಹೆಚ್ಚು ಹಣವನ್ನು ಪ್ರತಿ ವರ್ಷವೂ ಕೂಡ ನಾವು ಕೊಡ್ತಾ ಇದ್ದೀವಿ. ಆದ್ದರಿಂದ ಏನು ಇದಕ್ಕೆ ಅನುಕೂಲಗಳಾಗಬೇಕಾಗಿದೆ ಎಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಯಾವಾಗ UPA ಗೌರ್ಮೆಂಟಿಂದ 1 ಲಕ್ಷದ ಮೇಲೆ ಹೋಗಿಲ್ಲ. 1 ಲಕ್ಷ ಅಲ್ಲಲ್ಲ, 1 ನಿಮಿಷ ತಾಳಿ, ಕಡಿಮೆ ಆಗ್ಬೋದು. ಆದರೆ ಕೊಡೋದು ವ್ಯವಸ್ಥೆ ಬೇಕಲ್ಲ ಸ್ವಾಮಿ, ಬೇಕೋ ಬೇಡ ಹೇಳಿ. UPA ಗೌರ್ಮೆಂಟಲ್ಲಿ ಇದ್ದಾಗ ಯಾವತ್ತೂ ಇಷ್ಟೊಂದು ಕೆಲಸಗಳಾಗಿಲ್ಲ. NDA ಗೌರ್ಮೆಂಟ್ ಬಂದಾಗ ಎಷ್ಟಾಗ್ತಾ ಇದೆ ಅನ್ನೋದು ಆಮೇಲೆ ನೀವು ಏನಾದ್ರು ಇದ್ದರೆ ನಾನು ಕೇಳಿ, ನಾನು ಎಲ್ಲಕ್ಕೂ ಉತ್ತರ ಕೊಡ್ತೀನಿ, ಕೊಡೋಗೋದಿಲ್ಲ. ಬಟ್ ಒಂದು ಸತ್ಯವನ್ನು, ವಾಸ್ತವಾಂಶವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಅದನ್ನು ಹೇಳಿದ್ದೆ, ಬಿಟ್ಟರೆ ಬೇರೆ ಏನೇನಿಲ್ಲ. ಆದ್ದರಿಂದ ಇವತ್ತು 10 ವರ್ಷಗಳಲ್ಲಿ ರೈಲ್ವೆ ಇಲಾಖೆ ಒಂದು ಹೊಸ ದಾಖಲೆಯನ್ನು ಮಾಡಿದೆ. ಇಡೀ ರಾಷ್ಟ್ರದಲ್ಲಿ 44,000 ಕಿಲೋಮೀಟ್ರ್ ಡಬ್ಲಿಂಗು ಮತ್ತು ಹೊಸ ಲೈನ್ಗಳನ್ನು ಸೇರಿ ಇಡೀ ರಾಷ್ಟ್ರದಲ್ಲಿ 7,52,000 ಕೋಟಿ ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತಾ ಇದ್ದೀವಿ.